ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಚೀನಾ ವೈರಸ್ ಇಬ್ಬರು ಮಕ್ಕಳಲ್ಲಿ ಕಾಣಿಸಿಕೊಂಡಿತ್ತು. ಆ ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇತ್ತು. ಈಗ ಆ ಮಕ್ಕಳನ್ನ ಡಿಸ್ಚಾರ್ಜ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ. ಇವತ್ತು 8 ತಿಂಗಳ ಸೋಂಕಿತ ಮಗುವನ್ನ ಡಿಸ್ಚಾರ್ಜ್ ಮಾಡಲಿಕ್ಕೆ ವೈದ್ಯರು ಮುಂದಾಗ್ತಾ ಇದ್ದಾರೆ. ಆರೋಗ್ಯದಲ್ಲಿ ಚೇತರಿಕೆ ಕಂಡಂತಹ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗ್ತಾ ಇದೆ. ನಿನ್ನೆ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು ಬಿಬಿಎಂಪಿ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು. ಮಗುವಿನ ಪೋಷಕರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ರು ಅಧಿಕಾರಿಗಳು. ಮಗುವಿಗೆ ಯಾವುದೇ ರೀತಿಯ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಜೊತೆಗೆ ಚೀನಾ ಸೋಂಕಿತರ ಜೊತೆಗೆ ಕಾಂಟ್ಯಾಕ್ಟ್ ಇಲ್ಲ. ಅದರ ಜೊತೆಗೆ ಈ ಇದ್ದಕ್ಕಿದ್ದ ಹಾಗೆ ಈ ವೈರಸ್ ಹೇಗೆ ಹುಟ್ಕೊಳ್ತು ಅನ್ನೋದು ಈಗಿರುವಂತಹ ಪ್ರಶ್ನೆ. ಜೊತೆಗೆ ವೈದ್ಯರು ಕೂಡ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ. 8 ತಿಂಗಳ ಮಗು ಆಗಿರೋದ್ರಿಂದ ಈಗ ಮಗು ಸ್ಪಂದಿಸಿದೆ ಟ್ರೀಟ್ಮೆಂಟ್ಗೆ ಅನ್ನೋದು ಗೊತ್ತಾಗ್ತಾ ಇದೆ. ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಈಗ ಮಗುವನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಿಕ್ಕೆ ವೈದ್ಯರು ಮುಂದಾಗ್ತಾ ಇರುವಂಥದ್ದು. ಬಟ್ ಈಗ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಸರ್ಕಾರದ ಮುಂದಿರುವಂತಹ ಸವಾಲು ಈ ವೈರಸ್ ಸ್ಪ್ರೆಡ್ ಆಗದೇ ಇರುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, 2 ಮಕ್ಕಳಲ್ಲಿ ಈ ಚೀನಾ ಸೋಂಕು ಕಾಣಿಸ್ಕೊಂಡಿತ್ತು. ಈಗ ಒಂದು ಮಗುವನ್ನು 8 ತಿಂಗಳ ಮಗುವನ್ನು ಡಿಸ್ಚಾರ್ಜ್ ಮಾಡಲಿಕ್ಕೆ ನಿರ್ಧರಿಸಿದ್ದಾರೆ ಅನ್ನುವಂತಹ ಮಾಹಿತಿ. ಮಗುವಿನ ಸ್ಥಿತಿ ಹೇಗಿದೆ? ಜೊತೆಗೆ ಈ ಸೋಂಕು ಹರಡದೇ ಇರುವಂತಹ ನಿಟ್ಟಿನಲ್ಲಿ, ಈ ವೈರಸ್ ಸ್ಪ್ರೆಡ್ ಆಗದೇ ಇರುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ, ಹೇಗೆ ಅಂತ ಹೇಳಿ ಲೋಕೇಶ್? ಪ್ರೇಮ್, ಈಗ ಕೇಂದ್ರ ಸರ್ಕಾರದಿಂದ ಗೈಡ್ಲೈನ್ಸ್ ಬಂದಾದ ಬಳಿಕ ಈಗ ರಾಜ್ಯ ಸರ್ಕಾರ ಕೂಡ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ. ಈಗಾಗಲೇ ನಿನ್ನೆ ಒಂದಷ್ಟು ಸಲಹೆಗಳನ್ನು ಕೂಡ ಬಿಡುಗಡೆ ಮಾಡಿತ್ತು. ಈ ನಿಟ್ಟಿನಲ್ಲಿ ಆತಂಕ ಪಡುವಂಥದ್ದೆಲ್ಲ ಅಪಾಯಕಾರಿಯಲ್ಲ, ಹೀಗಾಗಿ ಹೆಚ್ಚು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತೇಳಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಪ್ರೇಮ್, ಲೋಕೇಶ್, ಈಗ ಇನ್ನೊಬ್ಬ ಮಗುವಿನ ಸ್ಥಿತಿ ಹೇಗಿದೆ ಅಂಥೇಳಿ? ಈಗ ಈಗಾಗಲೇ ಆರೋಗ್ಯವಾಗಿರುವಂಥದ್ದು 8 ತಿಂಗಳ ಮಗು ಕೂಡ ಇವತ್ತು ಡಿಸ್ಚಾರ್ಜ್ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಚೇತರಿಕೆ ಕಂಡಿರುವಂಥದ್ದು, ಯಾವುದೇ ರೀತಿ ಆತಂಕ ಪಡುವಂಥದ್ದಿಲ್ಲ. ಈಗಾಗಲೇ ವೈದ್ಯರು ತಿಳಿಸುವ ಮಾಹಿತಿಯ ಪ್ರಕಾರವಾಗಿ ಮಗು ಆರೋಗ್ಯವಾಗಿದೆ, ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಎನ್ನುವಂಥ ಮಾಹಿತಿಯನ್ನು ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಮಗು ಆರೋಗ್ಯವಾಗಿದೆ, ಹಾಗಾಗಿ ಈ ವೈರಸ್ ಯಾವುದೇ ರೀತಿಯಂಥ ಅಪಾಯಕಾರಿ ಅಲ್ಲ ಅಂತೇಳಿ ಸಂದೇಶವನ್ನು ನೀಡ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಜಧಾನಿ ಬೆಂಗಳೂರಿನಲ್ಲಿ 2 ಮಕ್ಕಳಲ್ಲಿ ಈ HMP ವೈರಸ್ ಕಾಣಿಸ್ಕೊಂಡಿದೆ. ಇದು ಸಹಜವಾಗಿಯೇ ಬೆಂಗಳೂರಿನ ಜನರ ಟೆನ್ಷನ್ ಅನ್ನು ಜಾಸ್ತಿ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ HMP ವೈರಸ್ ಪತ್ತೆ, ಮಕ್ಕಳ ಆರೋಗ್ಯದ ಮೇಲೆ ಗಮನವನ್ನು ಇಡಬೇಕು ಅಂತ ಹೇಳಿ ತಜ್ಞ ವೈದ್ಯರ ಸೂಚನೆ. ಪೋಷಕರೇ ಭಯ ಪಡೋದು ಬೇಡ, ಎಚ್ಚರಿಕೆಯನ್ನು ವಹಿಸೋದು ಅತ್ಯಂತ ಅವಶ್ಯಕತೆ ಇದೆ. ಪೋಷಕರು ಮಕ್ಕಳ ಬಗ್ಗೆ ಹೇಗೆ ನಿಗಾ ವಹಿಸಬೇಕು? ಹಾಗಾದ್ರೆ ಮಕ್ಕಳ ತಜ್ಞರು ಈ ವೈರಸ್ನಿಂದ ಮಕ್ಕಳನ್ನ ರಕ್ಷಿಸುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ, ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನದು ಸೂಚನೆ? ಈ ಚೀನಾ ವೈರಸ್ನಿಂದ ಮಕ್ಕಳನ್ನ ಬಚಾವ್ ಮಾಡೋದು ಹೇಗೆ? ಪೋಷಕರು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ನೋಡ್ತಾ ಹೋಗೋಣ. ಚೀನಾ ವೈರಸ್ ನಿಯಂತ್ರಣ ಹೇಗೆ? ಮುಂಜಾಗೃತಾ ಕ್ರಮಗಳೇನು? ಈ ಸೋಪಿನಿಂದ ಕನಿಷ್ಠ 20 ಸೆಕೆಂಡ್ನಷ್ಟಾದರೂ ಕೂಡ ಕೈ ತೊಳಿಬೇಕು. ಅಂದರೆ ಈ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಕೊರೋನಾ ಟೈಮಲ್ಲೂ ಕೂಡ ಇದೇ ರೀತಿಯ ಸೂಚನೆಗಳನ್ನು ಪಾಸ್ ಮಾಡಲಾಗಿತ್ತು. ಶಾಲೆಯಲ್ಲಿ ಮಕ್ಕಳು ಎಚ್ಚರಿಕೆಯಿಂದ ಇರುವಂತೆ ನೋಡಿಕೊಳ್ಬೇಕು. ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸೂಚನೆಗಳನ್ನು ಕೊಡಬೇಕು. ಆಹಾರದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಬಿಸಿಯಾದ ಆಹಾರವನ್ನೇ ಕೊಡಬೇಕಾಗುತ್ತೆ. ಬಿಸಿ ನೀರನ್ನು ಕುಡಿಯುವಂತಹದ್ದು ಅತ್ಯಂತ ಅವಶ್ಯಕವಾಗುತ್ತೆ ಈ ರೀತಿಯ ಸಂದರ್ಭದಲ್ಲಿ. ಹೇಳಿ ಕೇಳಿ ಚಳಿಗಾಲ, ಸ್ವಲ್ಪ ಆರೋಗ್ಯದ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಮಕ್ಕಳ ಬಗ್ಗೆ ಎಕ್ಸ್ಟ್ರಾ ಕೇರನ್ನು ವಹಿಸೋದು ಸೂಕ್ತ ಅಂಥೇಳಿ ಹೇಳ್ತಾ ಇರುವಂಥದ್ದು. ಆಹಾರದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಬಿಸಿಯಾದ ಆಹಾರವನ್ನೇ ಕೊಡಬೇಕಾಗುತ್ತೆ. ತಂಪು ಪಾನೀಯಗಳಿಂದ ಸದ್ಯಕ್ಕಂತೂ ಮಕ್ಕಳನ್ನು ದೂರ ಇಡಬೇಕು. ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ. ಆಗಾಗ ಕೈ ಮತ್ತು ಮುಖವನ್ನು ತೊಳೆಯುವ ಮೂಲಕ ಶುಚಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೂ ಕೂಡ ತಜ್ಞ ವೈದ್ಯರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೇನೆ ಮಾಸ್ಕನ್ನು ಹಾಕೋದು ಉತ್ತಮ, ಬೆಚ್ಚನೆಯ ಬಟ್ಟೆಗಳನ್ನು ಹಾಕಿಸೋದು ಕೂಡ ಉತ್ತಮ ಅಂಥೇಳಿ ಪೋಷಕರಿಗೆ ಒಂದಿಷ್ಟು ಮಾಹಿತಿಯನ್ನು ತಜ್ಞ ವೈದ್ಯರು ಕೊಟ್ಟಿದ್ದಾರೆ. ಈ ರೋಗದ ಲಕ್ಷಣಗಳು ಇದ್ದವರಿಂದ ದೂರ ಇರಬೇಕು. ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು. ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ವೈರಸ್ ಇದಾಗಿದೆ. ಹಾಗಾಗಿ ಕೊರೋನಾ ಸಮಯದಲ್ಲಿ ಏನೇನು ನಿಯಮಗಳನ್ನು ಪಾಲಿಸಲಾಗಿತ್ತು ಅದೇ ರೀತಿಯ ನಿಯಮಗಳನ್ನು ಇಲ್ಲೂ ಕೂಡ ಪಾಲಿಸಿ ಅಂಥೇಳಿ ವೈದ್ಯರು ಪೋಷಕರಿಗೆ ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ನೀವು ಎಲ್ಲ ಕಡೆ ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಿದ್ದೀರಾ, ಮತ್ತೆ ಬಹಳಷ್ಟು ಕೇಳ್ಪಡ್ತಿದ್ದೀರಾ, ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್.
ಇದರ ಬಗ್ಗೆ ಬಹಳಷ್ಟು ಮಾತುಕತೆ ನಡೀತಾ ಇದೆ. ಇದೇನು ಹೊಸದಲ್ಲ ವೈರಸ್ಸು. 2001ರಿಂದ ನೆದರ್ಲ್ಯಾಂಡ್ಸ್ ದೇಶದಲ್ಲಿ ಕಂಡು ಬಂದಿದೆ ಹಾಗೂ ಮಧ್ಯ ಕಂಡು ಬರ್ತಾ ಇದೆ ಕೆಲವು ದೇಶಗಳಲ್ಲಿ. ಇದು ಹೆಚ್ಚಾಗಿ ಚಳಿಗಾಲದಲ್ಲಿ ಕಂಡುಬರೋಂಥದ್ದು ವೈರಸ್ಸು. ತಮಗೆಲ್ಲ ಈಗ ಫ್ಲೂ ಬಗ್ಗೆ ಭಾಳಷ್ಟು ಮಾಹಿತಿ ಇದೆ. ಈಗ ಫ್ಲೂನಲ್ಲಿ ಹೇಗೆ ನಾವು ಅದು ಹರಡದಂತೆ ಮಾಸ್ಕ್ಗಳನ್ನು, ಸ್ಯಾನಿಟೈಸರ್ಗಳನ್ನು ಹಾಗೂ ಸೋಪು ಮತ್ತು ನೀರಿನಿಂದ ನಾವು ಹೆಂಗೆ ಕೈ ವಾಶ್ ಮಾಡಿಕೊಂಡು ಕ್ಲೀನಾಗಿರ್ತಿದ್ವೋ ಅದೇ ಥರ ನಾವು ಈಗಿರಬೇಕಾಗುತ್ತೆ. ಎಸ್ಪೆಷಲಿ ಸ್ಕೂಲ್ ಚಿಲ್ಡ್ರನ್ಗಳು, ಶಾಲೆಗೆ ಹೋಗುವಂಥ ಮಕ್ಕಳು ಮತ್ತು ವಯಸ್ಕರು, 60 ವರ್ಷದಿಂದ ಮೇಲ್ಪಟ್ಟ ವಯಸ್ಸರು, ಅಂಥವರಲ್ಲಿ ಭಾಳಷ್ಟು ತೊಂದರೆಗಳನ್ನು ಮಾಡುವಂಥ ಸಾಧ್ಯತೆಗಳು ಇದರಲ್ಲಿ. ಈಗ ಬೆಂಗಳೂರಿನಲ್ಲೂ ಕೂಡ ಕೆಲವು ಕಡೆ ಹರಡಿದೆ ಅನ್ನೋದು ನ್ಯೂಸ್ ಬರ್ತಾ ಇದೆ. ಕೆಲವು ಮಕ್ಕಳಲ್ಲಿದೆ, ಪ್ರೂವ್ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ನಾವು ಇದಕ್ಕೇನು ಮಾಡ್ಬೋದು? ಯಾವುದೇ ಕೆಮ್ಮು ಅಥವಾ ಯಾವುದೇ ರೀತಿಯ ನೆಗಡಿ, ಕೆಮ್ಮು, ಜ್ವರ, ಶೀತ ಥರ ಕಾಣಿಸ್ಕೊಂಡ್ರೆ 1-2 ದಿನ ಮನೆಯಲ್ಲೇ ಅದು ಇದು ಟ್ರೀಟ್ಮೆಂಟ್ ತೊಗೊತೀರ, ಜ್ವರಕ್ಕಾಗಲಿ ಅಥವಾ ನೆಗಡಿಗಾಗಲಿ. 3 ದಿನದಲ್ಲಿ ಕಮ್ಮಿ ಆಗಿಲ್ಲ ಅಂತಂದರೆ ದಯವಿಟ್ಟು ತಾವೆಲ್ಲ ಮಕ್ಕಳ ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಡ್ಬೇಕಾಗತ್ತೆ. ಹಾಗೂ ಇದು 3 ದಿನದ ಮೇಲಿತ್ತು ಅಥವಾ 5 ದಿನದ ಮೇಲಿತ್ತು ಅಂತಂದರೆ ತಮ್ಮ ವೈದ್ಯರೇ ನಿಮಗೆ ಇದನ್ನು ಇರ್ಬೋದು ಅನ್ನೋ ಸಾಧ್ಯತೆಗಳನ್ನು ಹೇಳ್ತಾರೆ. ಇದಕ್ಕೆ ಯಾವುದು ಆ್ಯಂಟಿಬಯೋಟಿಕ್ಸ್ ಆಗಲಿ ಅಥವಾ ಆ್ಯಂಟಿ ವೈರಲ್ ಡ್ರಗ್ಸ್ ಆಗಲಿ ಇರುವುದಿಲ್ಲ. ಹಂಗಾಗಿ ಇದನ್ನು ಪ್ರಿವೆಂಟ್ ಮಾಡೋ ಅಂಥದ್ದೇ ಇಂಪಾರ್ಟೆಂಟು. ಅಂದರೆ ಮುಂಜಾಗ್ರತೆ ಕ್ರಮಗಳನ್ನು ಪ್ರತಿಯೊಬ್ಬರು, ಅದು ಕೂಡ ಶಾಲೆ. ಈ ಹ್ಯೂಮನ್ ಮೆಟಾನಿಮೋ ವೈರಸ್ ನಾವು ಮಕ್ಕಳಿಗೆ ಬರದೆ ಹೇಗೆ ತಡೆಗಟ್ಟಬಹುದು? ಇದು ರೆಸ್ಪಿರೇಟರಿ ವೈರಸ್. ಇದು ಯಾರ ಇನ್ಫೆಕ್ಟೆಡ್ ಆಗಿರೋ ಪರ್ಸನ್ನು ಕೆಮ್ಮಿದ್ರೆ ಇಲ್ಲ ಸೀನ್ರೆ ಇಲ್ಲ ಸರ್ಫೇಸಸ್ ಕಂಟಾಮಿನೇಟ್ ಆಗಿ ಅದನ್ನ ಟಚ್ ಮಾಡಿ ನಾವು ಮೂಗು ಏನಾದರೂ ಬಾಯಲ್ಲಿ ಇಟ್ಕೊಳ್ಳೋದು ಇಲ್ಲ ಮೂಗು ಟಚ್ ಮಾಡಿದ್ರೆ ಅದರಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇದರಿಂದ ನಾವು ನಮ್ಮ ಮಕ್ಕಳಿಗೆ ಕ್ರೌಡೆಡ್ ಪ್ಲೇಸಸ್ನ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಹ್ಯಾಂಡ್ ಹೈಜೀನ್ ಹೇಳ್ಕೊಡ್ಬೇಕು. ಕೋವಿಡ್ ಟೈಮಲ್ಲಿ ನಾವು ಯಾವ ಥರ ಮಾಡ್ತಾ ಇದ್ವಿ ಅದೇ ಥರ. ಆಮೇಲೆ ಮಾಸ್ಕ್, ಕ್ರೌಡೆಡ್ ಪ್ಲೇಸಸ್ ಹೋದರೆ ಮಾಸ್ಕ್ ಯೂಸ್ ಮಾಡೋದು. ಇಲ್ಲಾಂದರೆ ಯಾರಾದರೂ ಮನೆಯಲ್ಲಿ ಕೆಮ್ಮು ನೆಗಡಿ ಯಾರಾದರೂ ಇದ್ದರೆ ಅವರು ಮಾಸ್ಕ್ ಯೂಸ್ ಮಾಡಿಕೊಂಡು ಅವ್ರನ್ನ ಸ್ವಲ್ಪ ಐಸೋಲೇಟ್ ಮಾಡೋದು. ಮಕ್ಕಳ ಜಾಸ್ತಿ ಹತ್ತಿರ ಬರ್ದಿರೋ ನೋಡ್ಕೊಳ್ಳೋದು. ಆಮೇಲೆ ಔಟ್ಸೈಡ್ ಕೋಲ್ಡ್ ವೆದರ್ಗೆ ಹೋಗ್ದಿರ ನೋಡ್ಕೊಳ್ಳೋದು. ತುಂಬ ಕೋಲ್ಡ್ ಡ್ರಿಂಕ್ಸ್ ಅಂತದ್ದು ಸೇವಿಸದೆ ಆದಷ್ಟು ವಾರ್ಮ್ ಲಿಕ್ವಿಡ್ಸ್ ಕೊಡೋದು. ಈ ಥರ ನಾವು ಪ್ರಿಕಾಷನ್ಸ್ ತಗೊಂಡ್ರೆ ಈ ಹ್ಯೂಮನ್ ಮೆಟಾನಿಮೋ ವೈರಸ್ನ ತಡೆಗಟ್ಟಬಹುದು. ಎಸ್ಪೆಷಲಿ ಸ್ಕೂಲ್ ಗೋಯಿಂಗ್ ಮಕ್ಕಳು ಹುಷಾರಾಗಿರಬೇಕು. ಬೇರೆ ಯಾವುದಾದ್ರೂ ಮಕ್ಕಳಿಗೆ ಕೆಮ್ಮು ನೆಗಡಿ ಬಂದರೆ ಟೀಚರ್ಸ್ ಅದನ್ನ ನೋಡಿಬಿಟ್ಟು ಆ ಮಕ್ಕಳಿಂದ ಬೇರೆಯವ್ರಿಗೆ ಬರೆದಿರ ಪ್ರಿಕಾಷನ್ಸ್ ತಗೋಬೇಕು. ತಂದೆ ತಾಯಂದ್ರು ಈ ಥರ ಸಿಂಪ್ಟಮ್ಸ್ ಇರೋ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಬಾರ್ದು. ಮಕ್ಕಳಿಗೆ ಹೈಡ್ರೇಷನ್ ತುಂಬ ಇಂಪಾರ್ಟೆಂಟು. ಸೊ ಮೇಕ್ ಶ್ಯೂರ್ ದಟ್ ಚೈಲ್ಡ್ ಈಸ್ ಗೆಟಿಂಗ್ ಅಡೆಕ್ವೇಟ್ ಹೈಡ್ರೇಷನ್. ಮಕ್ಕಳಿಗೆ ಈ ಹ್ಯೂಮನ್ ಮೆಟಾನಿಮೋ ವೈರಸ್ ಬಂದರೆ ಯಾವ ಥರ ನಾವು ಪ್ರಿಕಾಷನ್ಸ್ ತಗೋಬೇಕು? ಫಸ್ಟ್ ಆಫ್ ಆಲ್, ಇದು ಜಸ್ಟ್ ಲೈಕ್ ಎನಿ ಅದರ್ ರೆಸ್ಪಿರೇಟರಿ ವೈರಸ್, ಸಿಂಪಲ್ ಕಾಫ್ ಅಂಡ್ ಕೋಲ್ಡ್ ಇಂದ ಶುರುವಾಗುತ್ತೆ. ಕೆಲವು ಮಕ್ಕಳಿಗೆ ಹೈ ಗ್ರೇಡ್ ಫೀವರ್ ಬರ್ಬೋದು, ಬಾಡಿ ಏನ್ ಬರ್ಬೋದು, ಉಸಿರಾಡಕ್ಕೆ ತೊಂದರೆನೂ ಆಗ್ಬೋದು. ಯಾವ ಥರ ನಾವು ಡಯಾಗ್ನೋಸ್ ಮಾಡ್ಬೋದು ಅಂದರೆ ಥ್ರೋಟ್ ಸ್ವ್ಯಾಬ್, ವೈರಲ್. ಬೆಂಗಳೂರಿನ 2 ಮಕ್ಕಳಲ್ಲಿ ಈ ಚೀನಾ ವೈರಸ್ ಪತ್ತೆಯಾಗ್ತಾ ಇದ್ದ ಹಾಗೆ ರಾಜ್ಯದಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಆತಂಕ ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಿ HMP ವೈರಸ್ನ ಕಾಟದ ಭಯ ಜಾಸ್ತಿ ಆಗ್ತಾ ಇದೆ. ಇದು ಅಪಾಯಕಾರಿ ಅಲ್ಲ, ಆದರೂ ಕೂಡ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಹೈರಿಸ್ಕ್ ವ್ಯಕ್ತಿಗಳ ಮೇಲೆ ಕಣ್ಣಿಟ್ಟಿದೆ ಆರೋಗ್ಯ ಇಲಾಖೆ. 2 ಲಕ್ಷ ಹೈರಿಸ್ಕ್ ವ್ಯಕ್ತಿಗಳ ಮೇಲೆ ಆರೋಗ್ಯ ಇಲಾಖೆ ನಿಗಾವನ್ನು ವಹಿಸಿಟ್ಟಿರುವಂತಹದ್ದು. ILI ಸಾರಿ ಪ್ರಕರಣಗಳ ಮೇಲೆ ನಿಗಾವನ್ನು ಇಟ್ಟಿದ್ದಾರೆ ಅಧಿಕಾರಿಗಳು. ಉಸಿರಾಟದ ಸಮಸ್ಯೆ, ಹೃದಯ ಸಂಬಂಧಿ ಕಾಯಿಲೆ, BP, ಶುಗರ್, ಕ್ಯಾನ್ಸರ್ ಇರುವಂತಹ ವ್ಯಕ್ತಿಗಳು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹಾಗಾದರೆ ಮುಂಜಾಗೃತಾ ಕ್ರಮಗಳು ಏನು? ಸೋಪಿನಿಂದ ಕನಿಷ್ಠ 20 ಸೆಕೆಂಡ್ ಕೈ ತೊಳೆಯೋದು ಸೂಕ್ತ. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಸೂಕ್ತ. ಸ್ವಚ್ಛ ಮಾಡಿಕೊಳ್ಳದ ಕೈಗಳಿಂದ ಮುಖವನ್ನು ಮುಟ್ಟಿಕೊಳ್ಳಬಾರ್ದು. ಜೊತೆಗೆ ಈ HMPV ಸೋಂಕಿತರಿಂದ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡುವಂಥದ್ದು. ಜೊತೆಗೆ ವಾಸ ಇರುವಂತಹ ಜಾಗ, ಕೆಲಸದ ಪ್ರದೇಶ, ಅಲ್ಲಿ
ಕ್ಲೀನನ್ನು ಮೇಂಟೈನ್ ಮಾಡ್ಕೊಬೇಕು, ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳುವಂಥದ್ದು ಕೂಡ ತುಂಬ ಮುಖ್ಯವಾಗುತ್ತೆ. ಕೆಮ್ಮುವಾಗ, ಸೀನುವಾಗ ಬಾಯಿ ಮೂಗನ್ನು ಕರವಸ್ತ್ರದಿಂದ ಕವರ್ ಮಾಡಿಕೊಳ್ಳೋದು ಕೂಡ ಒಳ್ಳೆಯದು. ಕೆಮ್ಮಿದ ನಂತರ, ಸೀನಿದ ನಂತರ ಕೈಗಳನ್ನು ಮತ್ತೆ ತೊಳೆದುಕೊಳ್ಳೋದು ಕೂಡ ಸೂಕ್ತ. ಸೋಂಕು ಲಕ್ಷಣ ಕಂಡು ಬಂದಲ್ಲಿ ಇತರರ ಜೊತೆ ಸೇರಬೇಡಿ. ಅಲ್ಲೂ ಕೂಡ ನೀವು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ. ಆದಷ್ಟು ಮನೆಯಲ್ಲಿಯೇ ಇರೋದು ಸೂಕ್ತ, ವಿಶ್ರಾಂತಿಯನ್ನು ಪಡೆಯೋದು ಸೂಕ್ತ ಅಂಥೇಳಿ ತಜ್ಞರು ಹೇಳ್ತಿದ್ದಾರೆ. ಸೋಂಕಿನ ತೀವ್ರತೆ ಹೆಚ್ಚಿದ್ರೆ ವೈದ್ಯರ ಬಳಿ ಹೋಗೋದು ಒಳಿತು, ತತ್ಕ್ಷಣಕ್ಕೆ ಟ್ರೀಟ್ಮೆಂಟನ್ನು ಪಡೆದುಕೊಳ್ಳೋದು ಕೂಡ ಒಳಿತು ಅಂಥೇಳಿ ಈಗ ತಜ್ಞ ವೈದ್ಯರು ಒಂದಿಷ್ಟು ಮಾಹಿತಿಯನ್ನು ಕೂಡ ಈ ವೈರಸ್ಗೆ ಸಂಬಂಧಪಟ್ಟಂತೆ ಹಂಚಿಕೊಳ್ತಾ ಇದ್ದಾರೆ.